ಡಾಕ್ಟರ್, ಅಪ್ಪಾಜಿಗೆ ಯಾಕೆ ಹೀಗಾಯ್ತು? ಆಲ್ರೆಡಿ ಇವ್ರಿಗೆ BP ಇತ್ತು. ಇವ್ರಿಗೇನೋ ಸಡನ್ ಆಗಿ ಶಾಕ್ ಆಗೋ ಥರ ಆಗಿ, ಕೋಪ ಜಾಸ್ತಿ ಆಗೋ ಥರ ಆಗಿ BP ಹೆಚ್ಚಾಗಿ ಲಕ್ಕು ಹೊಡೆದಿದೆ. BP ಪೇಷಂಟ್ ಅಂದಮೇಲೆ ಸ್ವಲ್ಪ ಹುಷಾರ ನೋಡ್ಕೋಬೇಕಲ್ವಾ? ಹೀಗಾಗೋದಕ್ಕೆ ಮುಂಚೆ ಏನಾಗಿತ್ತು ಇವ್ರಿಗೆ? ಅಂದರೆ ಮಾವನಿಗೆ ಹೀಗಾಗೋದಕ್ಕೆ ಮಾಯನೇ ಕಾರಣದ? ಇವ್ರಿಗೆ ಅವಳ ಮುಖ ಕಂಡ್ರೆ ಆಗೋದಿಲ್ಲ. ನಾವು ಸಾಕಷ್ಟು ಸಲ ಹೇಳಿದ್ವಿ ಆದಷ್ಟು ಅವ್ರ ರೂಮ್ ಕಡೆ ಹೋಗ್ಬೇಡ ಅಂತ, ಆದ್ರೆ ನಮ್ಮ ಮಾತೆ ಕೇಳೋಲ್ಲ ಅಂತಾಳೆ. ಹೌದು ಡಾಕ್ಟರ್, ಇದ್ದಕ್ಕಿದ್ದ ಹಾಗೆ ಅಪ್ಪಾಜಿ ಕೂಗಿದ್ ಸದ್ದಾಯ್ತು. ನಾವು ಗಾಬರಿಯಾಗಿ ಏನು ಅಂತ ಓಡ್ ಬಂದ್ವಿ. ನೋಡಿದ್ರೆ ಆ ಮಾಯಾ ಇಲ್ಲೇ ನಿಂತಿದ್ಲು. 100% ಅವಳು ನೋಡಿನೇ ಅಪ್ಪಾಜಿ ಕೋಪ ಬಂದಿರುತ್ತೆ. ಅವಳು ಬೇರೆ ಮೊಂಡಿ ತರ ಅಲ್ಲಾಡ್ದೆ ಇಲ್ಲೇ ನಿಂತಿದ್ಲು. ಅದನ್ನ ನೋಡೆ ಅಪ್ಪಾಜಿಗೆ ಕೋಪ ಜಾಸ್ತಿಯಾಗಿ ಹೀಗಾಗಿದ್ದು. ಡಾಕ್ಟ್ರೇ, ಮಾವನ ವೀಕ್ನೆಸ್ ಗೊತ್ತಿದ್ದೇ ಅವಳು ಹೀಗೆ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಇವರು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಆ ಸೇಡನ್ನ ತೀರಿಸ್ಕೋಬೇಕು ಅಂತಾನೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಸರಿ ಸರಿ, ಈಗ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಆದರೆ ಇವ್ರನ್ನ ಸ್ವಲ್ಪ ಹುಷಾರ ನೋಡ್ಕೊಳ್ಳಿ. ಮಾಯಾ ಇವ್ರ ಮುಂದೆ ಬರದಾಗೆ ನೋಡ್ಕೊಳ್ಳಿ. ಅಕಸ್ಮಾತ್ ಮತ್ತೆ ಏನಾದರೂ ಇದೇ ಥರ ರಿಪೀಟ್ ಆದರೆ ಇವ್ರ ಜೀವಕ್ಕೆ ಅಪಾಯ ಇದೆ. ಏನಂದ್ರಿ ಡಾಕ್ಟರ್? ಅವ್ರ ಜೀವಕ್ಕೆ ಅಪಾಯನಾ? ಮಿನಿ, ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಮಾಯಾ ಇಲ್ಲಿಗೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಡಾಕ್ಟ್ರು ಹೇಳಿದಾರೆ ತಾನೆ, ನಮಗೆ ಮಾವನ್ ಜೀವ ತುಂಬಾ ಮುಖ್ಯ. ಹೌದು ರೀ, ಮಾಯಾ ಇಲ್ಲಿಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋಣ. ಮಾಯಾ, ಅಳ್ಬೇಡ ಕಣೆ. ಅವ್ರು ಬೇಗ ಹುಷಾರಾಗ್ತಾರೆ. ಅವ್ರಿಗೇನೂ ಆಗಲ್ಲ. ನೀ ಹೀಗತ್ರೆ ಹೇಗೆ? ನಿಖಿಲ್, ಮಾಯಾ ಸಮಾಧಾನ ಮಾಡ್ಕೊ ಮಾಯಾ. ಅಪ್ಪಾಜಿಗೇನು ಆಗದೆ ಇರೋಗ್ ನಾನ್ ನೋಡ್ಕೊಳ್ತೀನಿ. ನೋಡು, ಈಗ ಅವ್ರು ನನ್ನ ತಡೆದಿರ್ಬೋದು, ಆದ್ರೆ ಅಪ್ಪಾಜಿನ ಸುರಕ್ಷಿತವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನನ್ನ ನಂಬು ಮಾಯಾ, ಪ್ಲೀಸ್. ಆದ್ರೆ ಅಪ್ಪಾಜಿಗೆ ಹೀಗಾಗೋದಕ್ಕೆ ಕಾರಣ ನಾನೇ ನಿಖಿಲ್. ಅವ್ರು ನನ್ನ ನೋಡಿನೇ ಹೀಗಾಗಿದ್ದು. ನನ್ನ ಹಣೆ ಬರ ಸರಿ ಇಲ್ಲ, ನನ್ನ ಪಾಪಿ, ನನ್ ಮುಟ್ಟಿದ್ದೆಲ್ಲ ನಾಶ ಆಗ್ತಿದೆ. ನಾನು ಇಲ್ಲಿಗೆ ಬರ್ತೆ ಹೋಗೋದಿದ್ರೆ ಅವ್ರಾದ್ರೂ ಚೆನ್ನಾಗಿರೋರು. ಮಾಯಾ ಮಾಯಾ ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಹಾಗೆಲ್ಲ ಒಬ್ಬರನ್ನ ನೋಡಿದ್ರೆ ಆತರ ಆಗೋದಕ್ಕೆ ಚಾನ್ಸೇ ಇಲ್ಲ. ನೋಡು, ಅಕಸ್ಮಾತ್ ಆತರ ಏನಾದ್ರೂ ಆದ್ರೂ ಏನೋ ಮೈನರ್ ಆಗಿ ಒಂದ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬೋದು ಅಷ್ಟೇ. ಬಟ್ ಸಡನ್ ಆಗಿ ಈ ತರ ಪ್ಯಾರಲೈಸ್ ಆಗ್ಬೇಕು ಅಂದ್ರೆ ಬಲವಾದ ಕಾರಣ ಬೇರೆ ಏನೋ ಇರುತ್ತೆ ಮಾಯಾ. ಇಲ್ಲ ನಿಖಿಲ್, ಅವರಿಗೆ ನನ್ನ ನೋಡಿದ್ಮೇಲೆನೆ ಕೋಪ ಜಾಸ್ತಿ ಆಗಿತ್ತು. ಅದೇ ಕೋಪದಲ್ಲಿ ಅವ್ರು ಎದೆ ಹಿಡ್ಕೊಂಡು ಕೆಳಗಡೆ ಬಿದ್ದು ಹೋದ್ರು. ಮಾಯಾ, ಅಪ್ಪಾಜಿ ಕೊಡ್ತಾ ಇರೋ ಟ್ಯಾಬ್ಲೆಟ್ಸ್ ಯಾವುದು ಅಂತ ತಿಳ್ಕೊಂಡಿಯಾ? ಇಲ್ಲಿ ಕೊಡು.
ಎಲ್ಲ ಕರೆಕ್ಟಾಗಿ ಇದೆ ಮಾಯಾ. ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಅಂತಾನೆ ಗೊತ್ತಾಗ್ತಿಲ್ಲ ನಿಖಿಲ್. ಆದ್ರೆ ಅವರಿಬ್ರು ಅವ್ರ ಕೆಲ್ಸ ಸಾಧಿಸ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರನ್ನ ಹೀಗೆ ಬಿಟ್ರೆ ನಮ್ಮೆಲ್ರಿಗೂ ಒಂದ್ ಕತೆ ಕಾಣಿಸ್ತಾರೆ. ಪಾಪ ಹೆತ್ತು ಮಗಳು ಅಂತಾನು ನೋಡ್ದೆ ಶ್ರೇಷ್ಠಂಗೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಡ್ತಾರೆ. ಮಾಯಾ, ನನಗೂ ಅದೇ ಚಿಂತೆ ಕಣೆ. ಅಂಥ ಕೆಟ್ಟ ಜನಗಳನ್ನ ಎದುರಾಕೊಂಡು ನೀ ಹೇಗೆ ಹೋರಾಡ್ತೀಯಾ? ನಿನ್ಗೇನಾದ್ರೂ ಮಾಡ್ಬಿಟ್ರೆ ನಾ ಹೇಗೆ ಬದುಕ್ಲಿ? ನನ್ಗೆ ಅಂತ ಇರೋದು ನೀನು ಒಬ್ಳೆ. ಅಮ್ಮ, ಅವರು ಮಾಯಾ ಹತ್ರ ಬರಬೇಕು ಅಂದ್ರೆ ಮೊದಲು ನನ್ನನ್ನು ದಾಟಬೇಕು. ಆ ಥರ ಏನೂ ಆಗಲ್ಲ, ನಾನಿದ್ದೀನಿ. ಆದರೆ ಅದಕ್ಕೂ ಮುಂಚೆ ಅವ್ರ ಹಣನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಹೌದು ನಿಖಿಲ್, ಅದೊಂದು ಸಾಕ್ಷಿ ನಮ್ ಕೈಗೆ ಸಿಕ್ಬಿಟ್ರೆ ಅವ್ರನ್ನ ತುಂಬಾ ಸುಲಭವಾಗಿ ಜೈಲಿಗೆ ಕಳಿಸಬಹುದು. ಈಗ ಅದು ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋದೇ ಸಮಸ್ಯೆ ಅಲ್ವೇನೆ? ಹಲೋ, ಹೌದಾ? ಯಾಕೆ ಇವ್ರು ಇಷ್ಟೊಂದು ಟೆನ್ಷನಲ್ಲಿದ್ದಾರೆ? ಇವ್ರ ಕೈಯಲ್ಲಿ ಏನಿಷ್ಟು ದೊಡ್ಡ ಬ್ಯಾಗ್ ಇದೆ? ಏನಿರ್ಬೋದು ಒಳಗಡೆ? ಏನಾದ್ರೂ ಇದು ದುಡ್ಡಿನ ಬ್ಯಾಗ್ ಇರ್ಬೋದಾ? ನಾನು ಈಗ ಮನೆಗೆ ಬಂದೆ, ಕಾಲ್ ಮಾಡ್ತೀನಿ ಆಮೇಲೆ. ಹೇಳಿದ್ನಲ್ಲೋ, ರೀ, ಇದರಲ್ಲಿರೋದೆಲ್ಲ ದುಡ್ಡಾ? ಏನು ಅಂತ ತಿಳ್ಕೋಬೇಕಲ್ಲ. ಏನ್ರಿ ಇಷ್ಟೇ ಇದೆ? ನೋಡು, ಅಷ್ಟನ್ನು ಒಂದೇ ಸಲ ಸಾಗಿಸೋಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪನೇ ಸಾಗಿಸ್ತಾ ಇದ್ದೀನಿ. ಏನಂತಾನೆ ಹೇಳ್ತಿಲ್ವಲ್ಲ. ಏನು ಸಾಗ್ಸೋದು ಅಂತ ಮಾತಾಡ್ಕೊಳ್ತಿದ್ದಾರೆ? ಸೂಪರ್ ಬಿಡಿ. ಯಾವ ಕಾರಣಕ್ಕೂ ಈ ಮನೆಯವ್ರಿಗಾಗ್ಲಿ ಆ ಮಾಯಿನ ಕಣ್ಣಿಗಾಗ್ಲಿ ಈ ದುಡ್ಡು ಬೀಳ್ಬಾರ್ದು. ಹುಷಾರಾಗಿ ತಗೊಂಡೋಗಿಡಿ. ಅಲ್ಲಿಗೆ ಊರವರಷ್ಟು ಹಣನೂ ನಮ್ದಾಗ್ಬಿಡುತ್ತೆ. ಮೊದ್ಲಿದನ್ನ ತಗೊಂಡು ಹೊರಡಿ.
ನಿನಗವತ್ತೆ ವಾರ್ನ್ ಮಾಡಿದ್ದೆ ತಾನೆ? ಮತ್ತೆ ಹೇಳ್ದೆ ಕೇಳ್ದೆ ಎಲ್ಲೇ ಹೋಗಿದ್ದೆ? ಇದನ್ನೇನ್ ನಿಮ್ಮಪ್ಪನ್ ಮನೆ ಅಂದ್ಕೊಂಡಿದ್ಯಾ? ನಿನಗ್ ಬೇಕಾದಾಗ ಬಂದು ಹೋಗೋದಕ್ಕೆ. ಏನೇ ಹಾಗ್ ನೋಡ್ತಿದ್ಯಾ? ಇನ್ನು ಈ ಮನೆಯಿಂದ ಏನೇನ್ ಕತ್ಕೊಂಡೋಗಿದ್ಯಾ ಹೇಳೋ. ನಿನ್ನನ್ನೇ ಕೇಳ್ತಾ ಇರೋದು, ಹೇಳೆ. ನೋಡಿ ಯಾಮಿನಿ, ನಾನು ಈ ಮನೆಯಿಂದ ಏನೂ ಕತ್ಕೊಂಡು ಹೋಗಿಲ್ಲ. ಈ ಮನೆಯಲ್ಲಿ ಕದಿಯೋ ಅಗತ್ಯನೂ ನನಗಿಲ್ಲ. ಮಳ್ಳಿ ತರ ಮಾತಾಡ್ಬೇಡ್ವೆ. ಪಾಪ ನೀನೇನು ಮಾಡ್ದೆ ಊರವರೆಲ್ಲ ನಿನಗ್ ಶಿಕ್ಷೆ ಕೊಟ್ರಾ? ನೋಡು, ಇದೇ ಲಾಸ್ಟ್. ಇನ್ನು ಮುಂದೆ ನೀನ್ ಈ ಮನೆಯಿಂದ ಆಚೆ ಹೆಜ್ಜೆ ಇಡ್ಬೇಕಾದ್ರೂ ನನ್ನ ಪರ್ಮಿಷನ್ ತಗೋಬೇಕು. ಇಲ್ಲ ಅಂದ್ರೆ ನಿನಗ್ ಬೇರೆ ರೀತಿಲೇ ಶಿಕ್ಷೆ ಕೊಡ್ಬೇಕಾಗತ್ತೆ. ಸರಿ, ಇನ್ಮೇಲೆ ಹೇಳ್ಬಿಟ್ಟೆ ಹೋಗ್ತೀನಿ. ನಿಂತ್ಕೊಳೆ. ಈಗ ಎಲ್ಲಿಂದ ಬರ್ತಿದ್ಯೆ? ಅಮ್ಮನ್ನ ನೋಡಕ್ ಹೋಗಿದ್ದೆ. ದಿನ ಅದೇ ನೆಪ ಹೇಳ್ಕೊಂಡು ಮೈಗಳ್ತನ ಮಾಡ್ತಿದ್ಯಾ? ಅದ್ ಏನೇ ಇರುತ್ತೆ ಅಮ್ಮನ್ನ ಪದೇ ಪದೇ ನೋಡೋ ಅಂತದ್ದು? ಇನ್ಮೇಲೆ ನಾನ್ ಓಕೆ ಅಂದ್ರೆ ಮಾತ್ರ ನೀನ್ ಈ ಮನೆಯಿಂದ ಆಚೆ ಕಾಲಿಡ್ಬೇಕು. ಅಮ್ಮ, ಇನ್ಮೇಲೆ ಈ ಕಷ್ಟ ಎಲ್ಲ ಇರೋದಿಲ್ಲ. ಆದಷ್ಟು ಬೇಗ ಪರಿಹಾರ ಆಗತ್ತಮ್ಮ. ಏನೇ ಇನ್ನೂ ಹಾಗ್ ನೋಡ್ತಾ ನಿಂತಿದ್ಯಾ? ನಿನ್ನೇನಿಲ್ಲಿ ಊಟ ಮಾಡಿ ತಾಂಬೂಲ ಕೊಡೋದಕ್ಕೆಲ್ಲ ಕರ್ದಿರೋದು. ವಾಷಿಂಗ್ ಮಿಷಿನ್ ಕೆಟ್ಟ ಹೋಗಿದೆ. ಹೋಗ ಬಟ್ಟೆನೆಲ್ಲ ಕೈಯಲ್ಲಿ ಹೋಗಿ. ಅರ್ಥ ಆಯ್ತಾ? ಹೋಗೆ. ಚೆನ್ನಾಗಿರೋ ಮಿಷಿನ್ನ ಹಾಳು ಮಾಡಿ ಬೇಕು ಅಂತಾನೆ ಇದೆಲ್ಲ ಮಾಡಿಸ್ತಿದ್ದಾಳೆ. ಏನೇ ಹಾಗೆ ಮುಖ ನೋಡ್ತಿದ್ಯಾ? ಇದು ವಾಶ್ ಮಾಡೋ ಬಟ್ಟೆನೆ. ಬೇಗ ಬೇಗ ವಾಶ್ ಮಾಡು. ಇಡೀ ದಿನ ಇದೇ ಕೆಲ್ಸ ಮಾಡ್ತಾ ಕೂರ್ಬೇಡ. ಈ ಕೆಲ್ಸ ಮುಗ್ಸಿ ಬಂದು ತಿಂಡಿ ರೆಡಿ ಮಾಡ್ಬೇಕು. ಅರ್ಥ ಆಯ್ತಾ? ಬೇಗ ಮಾಡು. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನಗಿಲ್ಲೇನೇ ಕೆಲ್ಸ? ಅಮ್ಮ, ನನ್ ಕೊಳೆ ಹಾಕಿರೋ ಬಟ್ಟೆನ ಮಾಯಾ ಅಮ್ಮಂಗ್ ಕೊಡೋಕ್ ಬಂದೆ. ಮೂತಿ ಮೇಲ್ ಬಿಡ್ತೀನಿ. ಅವಳನ್ನ ಅಮ್ಮ ಅನ್ಬೇಡ ಅಂತ ಎಷ್ಟ್ ಸರಿನೇ ಹೇಳಿರೋದು ನಿನಗೆ? ಸರಿ ಸರಿ, ಹೋಗ್ ಬೇಗ ಕೊಟ್ ಬಾ. ಅಮ್ಮ ಅಂತೆ ಅಮ್ಮ. ತಗೊಳ್ಳಿ, ನನ್ ಬಟ್ಟೆ ಇದು. ಅಮ್ಮ, ನಾನೊಂದು ಮಾತು ಹೇಳ್ತೀನಿ, ಅದನ್ನ ನೀವು ಕೆಲಸ ಮಾಡ್ತಾನೆ ಕೇಳಿಸ್ಕೊಳ್ಳಿ. ಅಪ್ಪ ಒಂದಷ್ಟು ಹಣನ ರೂಮಲ್ಲಿ ತಂದಿಟ್ಟಿರೋದನ್ನ ನಾನೇ ನೋಡಿದೆ.
ರೀ, ದುಡ್ಡು ತಗೊಂಡು ಎಲ್ರಿ ಹೋಗ್ತಾ ಇದ್ದೀರಾ? ಶ್ಶ್. ನಿಧಾನ ಮಿನಿ. ನನಗೆ ಯಾಕೋ ಈ ಹಣ ಈ ಮನೆಯಲ್ಲಿರೋದು ಸೇಫ್ ಅಲ್ಲ ಅನ್ನಿಸ್ತಾ ಇದೆ. ಹಾಗಾಗಿ ಹೊರಗಡೆ ಎಲ್ಲಾದ್ರೂ ಸೇಫ್ ಜಾಗಕ್ಕೆ ಸಾಗಿಸ್ತಾ ಇದ್ದೀನಿ. ರೀ, ಮನೆಗಿಂತ ಹೊರಗಡೆ ತಾನೇ ಡೇಂಜರ್ ಜಾಸ್ತಿ. ಯಾರನ್ನೋ ನಂಬಿ ಈ ಹಣನ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೂ ಆಗಲ್ಲ. ಎಲ್ಲಿಡೋದು ಸೇಫ್ ಅಲ್ಲ ರೀ. ಅಕಸ್ಮಾತ್ ಯಾರ ಕೈಗಾದ್ರೂ ಸಿಕ್ಕಿದ್ರೆ ನಮ್ ಪ್ಲಾನ್ ಮಣ್ಣು ಪಾಲಾಗೋದಿರ್ಲಿ, ನಾವಿಬ್ರು ಜೈಲ್ ಪಾಲಾಗೋಗ್ತೀವಿ ಅಷ್ಟೇ. ಹಾಗೆಲ್ಲ ಏನೂ ಆಗೋದಿಲ್ಲ ಮಿನಿ. ಇದನ್ನ ಯಾರ ಕೈಗೂ ಕೊಡೋದೂ ಇಲ್ಲ, ಬೇರೆ ಯಾರ ಕೈಗೂ ಸುಲಭವಾಗಿ ಸಿಗೋಂಥ ಜಾಗದಲ್ಲಿ ಇಡೋದೂ ಇಲ್ಲ. ನಾನಿದನ್ನ ನೋಡ್ಕೊಳ್ತೀನಿ. ಆದರೆ ಈ ಮನೆ ಇದಕ್ಕೆ ಸೇಫ್ ಅಲ್ಲ. ರೀ ನೋಡಿ, ನಿಮ್ ಯೋಚನೆ ಯಾಕೋ ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಈ ಮನೆಯವರಿಂದ ನಮಗ್ ಯಾವ ಸಮಸ್ಯೆನೂ ಬರಲ್ಲ ರೀ, ನನ್ನ ಮಾತನ್ನ ನಂಬಿ. ಆದ್ರೆ ಊರಿನ ಜನ ಹಾಗಲ್ಲ. ಈ ಹಣನ ಹೊರಗ್ ಬಚ್ಚಿಟ್ಟು ಅವರಿಂದ ಬಚಾವಾಗೋದು ತುಂಬಾನೇ ಕಷ್ಟ ಆಗುತ್ತೆ. ಇಲ್ಲ ಯಾಮಿನಿ, ಆದರೆ ನನಗೆ ಹಾಗನ್ನಿಸ್ತಾ ಇಲ್ಲ. ಒಟ್ನಲ್ಲಿ ಈ ಹಣ ಈ ಮನೆಯಲ್ಲಿ ಇರಬಾರ್ದು. ಇದೇ ನಮ್ಮ ವೀಕ್ನೆಸ್ ಆದರೂ ನಮ್ಗೆ ಆಶ್ಚರ್ಯ ಇಲ್ಲ. ಬೇರೆ ಎಲ್ಲಾದರೂ ಇಡ್ತೀನಿ. ಒಂದು ಕೆಲಸ ಮಾಡೋಣ, ಮನೇಲೂ ಬೇಡ ಹೊರಗೂ ಬೇಡ, ಸುಮ್ನೆ ತಗೊಂಡು ಹೋಗಿ ಊರ್ ಜನರಿಗೆ ವಾಪಸ್ ಕೊಟ್ಬಿಡಿ. ಏನ್ ಮಾತಾಡ್ತಿದ್ದೆ ಮಿನಿ? ನಿನಗೇನು ಹುಚ್ಚ? ಮತ್ತಿನ್ನೇನ್ರಿ, ಕಣ್ಣು ಮುಂದೆ ಇಷ್ಟು ಹಣ ಇದ್ರೂ ನಾವು ಕಳ್ರ ತರಾನೇ ಬದುಕ್ತಿದೀವಿ. ಅಲ್ಲಿಡೋದು ಇಲ್ಲಿಡೋದು ಅಂತ ಕನ್ಫ್ಯೂಷನ್ ಅಲ್ಲೇ ಒದ್ದಾಡ್ತಿದೀವಿ. ನಾವೀ ಕೆಲಸ ಮಾಡಿದ ಉದ್ದೇಶನೇ ನಾವು ಇದನ್ನ ಎಂಜಾಯ್ ಮಾಡ್ಬೇಕು ಅಂತ ತಾನೆ. ಅದನ್ನೇ ಮಾಡಕ್ಕಾಗ್ತಾ ಇಲ್ಲ ಅಂದ್ಮೇಲೆ ಇದನ್ನ ಇಲ್ಲಿಟ್ಕೊಂಡು ಏನ್ ಮಾಡ್ತೀರಾ? ಸುಮ್ನೆ ಪ್ರತಿ ಕ್ಷಣ ಹೆದರ್ಕೊಂಡು ಬದುಕ್ತಾ ಇದೀವಷ್ಟೇ. ಓಹ್ ಅಮಾನ್ ಮಿನಿ, ಕೂಲ್. ಸ್ವಲ್ಪ ತಾಳ್ಮೆ ಇರಲಿ. ನೋಡು, ಏನನ್ನಾದರೂ ಒಂದು ದೊಡ್ಡದನ್ನ ಪಡಿಬೇಕು ಅಂದ್ರೆ ತಾಳ್ಮೆ ತುಂಬಾ ಮುಖ್ಯ ಆಗುತ್ತೆ. ಈಗೆಲ್ಲ ನಾವು ಅಂದ್ಕೊಂಡಿರೋ ಹಾಗೆ ಆಗ್ತಾ ಇದೆ. ನಮ್ಮ ಕನಸು ನನಸಾಗೋ ದಿನ ಹತ್ರ ಇದೆ. ಆ ಮುದಿಯನ ಕತೆ ಒಂದು ಮುಗಿಸ್ಬಿಟ್ರೆ ಎಲ್ಲನೂ ನಮ್ದೆ. ನಿಮಗ್ಯಾಕ್ರಿ ಇಂಥ ಯೋಚನೆ ಬಂತು? ಸದ್ಯಕ್ಕ ಮುದ್ಕ ಯಾವ ಕೆಲ್ಸಕ್ಕೂ ಬರ್ದೇ ಇರೋ ಹಾಗೆ ಇದಾನೆ ತಾನೆ. ಸುಮ್ನೆ ಅವನನ್ನ ಸಾಯಿಸಿ ನಾವು ಜೈಲಿಗೆ ಹೋಗೋದಾ? ಆ ಕರ್ಮ ನಮಗೆ ಯಾಕೆ ಬರುತ್ತೆ ಮಿನಿ? ಕೋತಿ ಮೊಸರು ತಿಂದು ಮೇಕೆ ಮೂತಿಗೋರಿಸಿದ ಹಾಗೆ ನಾವು ಮಾಡಿದ ಕೊಲೆನ ಮಾಯಿನ ತಲೆ ಕಟ್ಟಿದ್ರಾಯ್ತು. ಅಲ್ಲಿಗೆ ನಮ್ಮ ದಾರಿಲಿದ್ದ 2 ಅಡ್ಡಿಗಳು ಕ್ಲಿಯರ್. ಆದ್ರೂ ಈ ಕೆಲ್ಸ ನೀವ್ ಹೇಳ್ದಷ್ಟು ಸುಲಭ ಅಲ್ಲ ಅನ್ಸುತ್ತೆ. ಖಂಡಿತ ಸುಲಭ ಮಿನಿ. ಅದ್ ಹೇಗ್ರಿ? ಹೇಳ್ತೀನಿ ಕೇಳು. ಈಗ ನನಗ್ ಸ್ವಲ್ಪ ಧೈರ್ಯ ಬರ್ತಿದೆ. ಎಲ್ಲ ಪ್ಲಾನ್ನು ಚೆನ್ನಾಗಿ ಯೋಚನೆ ಮಾಡಿದ್ದೀರಾ. ನಿನ್ನ ಗಂಡ ಇಂಥ ವಿಷಯಗಳಲ್ಲಿ ತುಂಬಾ ಎಕ್ಸ್ಪರ್ಟ್. ಅಪ್ಪ ಅದನ್ನ ಜೋಪಾನವಾಗಿ ಎತ್ತಿಡ್ಬೇಕಂತ ಮಾತಾಡ್ತಾ ಇದ್ರು. ಹೌದಾ ಪುಟ್ಟ? ಹಾಗಾದ್ರೆ ಅದೆಲ್ಲ ಕದ್ದಿರೋ ಹಣನೇ. ಪುಟ್ಟ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಆ ಕೀನ ಅವ್ರು ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಹುಡುಕಿ ನನಗೆ ತಂದ್ಕೊಡ್ತೀಯಾ? ಅಮ್ಮ, ನಾನು ನಿಮಗೋಸ್ಕರ ಏನು ಮಾಡೋದಕ್ಕಾದ್ರೂ ರೆಡಿ. ನನಗೆ ನೀವು ಕಳ್ಳಿ ಅಲ್ಲ ಅಂತ ಊರ್ ಜನರ ಮುಂದೆ ಹಾಗೆ ತಾತನ ಮುಂದೆ ಗೊತ್ತಾಗಬೇಕು. ಅವರು ಕೀನ ಎಲ್ಲೇ ಇಟ್ಟಿದ್ರು ನಾನು ನಿಮಗೆ ಹುಡುಕಿ ತಂದ್ಕೊಡ್ತೀನಮ್ಮ. ಸರಿ ಪುಟ್ಟ, ನೀನ್ ಹೋಗು, ಯಾರಾದ್ರೂ ನೋಡ್ತಾರೆ.